ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಿನ್ನಂಗೆ ಹಾಳಾಗ್ಬೇಕು ಅಂತನಾ? ಮೊದ್ಲು ಇಲ್ಲಿಂದ ಆಚೆ ಹೋಗೆ. ಪಾಪುಗೆ ಹೊಟ್ಟೆ ಹಸಿ ಅಲ್ವಾ? ಮೊದ್ಲು ಇಲ್ಲಿಂದ ಆಚೆ ಹೋಗ್ತೀಯಾ ಇಲ್ವಾ? ಯಾಕೆ ಹಿಂಗ್ ಕೂಗಾಡ್ತಿದ್ದೀರಾ? ಯಾರದು? ಓ ಅಕ್ಕ, ಯಾಕೆ ಹಿಂಗ್ ಕೂಗಾಡ್ತಿದ್ದೀರಾ ಮನೆ ಮುಂದೆ? ಏನಾಯ್ತು? ಈ ಹುಡುಗಿ ಕಿಲ್ ಬಂದದೆ? ನಿನ್ ಮಗಳು ಈ ಹುಡುಗಿಗೆ ಊಟ ಹಾಕ್ತಾಳಂತೆ. ಅಕ್ಕ, ಹೊಟ್ಟೆ ಹಸ್ಕೊಂಡ್ ಬಂದಿರೋರ್ಗೆ ಊಟ ಹಾಕೋದ್ರಲ್ಲಿ ಏನ್ ತಪ್ಪಿದೆ? ಪಾಪ ಒಬ್ಬನ್ ಮೇಲೆ ನಂಬಿಕೆ ಇಟ್ಟು ಮನ್ಸರೆ ಪ್ರೀತಿ ಮಾಡಿದಾಳಷ್ಟೇ. ಇನ್ನೇನ್ ತಪ್ಪು ಮಾಡೋಳೆ? ಅಷ್ಟಕ್ಕೂ ಹೊಟ್ಟೆಲಿರೋ ಮಗು ಅದೇನ್ ತಪ್ಪು ಮಾಡೈತೆ? ನಡ್ದಿರೋ ಸತ್ಯ ಗೊತ್ತಾಗಕ್ಕೂ ಮುಂಚೆನೆ ಈ ತರ ಊರಿಂದ ಬಹಿಷ್ಕಾರ ಹಾಕಿದ್ದೀರಲ್ವಾ? ಇದ್ ಸರಿನಾ? ಏ ಮೈನಾ, ಯಾಕೆ ಬಹಿಷ್ಕಾರ ಹಾಕ್ಬೇಕಾ? ಈಗ ಇವಳಿಗೆ ಶಿಕ್ಷೆ ಕೊಡದೇ ಇದ್ರೆ ನಾಳೆ ದಿನ ನಮ್ಮ ಊರ್ನಲ್ಲಿರೋ ಹೆಣ್ಮಕ್ಳೆಲ್ಲ ಇವಳ ತರನೇ ಹಾಕ್ತಾರೆ. ಆಮೇಕಿಂದ ನಮ್ಮ ಊರ್ ಮರ್ಯಾದೆ ಏನಾಗ್ಬೇಡ. ಅದಕ್ಕೆ ಹೇಳೋದು, ವಯಸ್ ಮೀರ್ ದುಡ್ಗಿರು ಲಂಗು ಲಗಾಮಿಲ್ದೆ ಮೆರಿಬಾರ್ದು ಅಂತ. ಅವತ್ ಇವಳು ಮಾಡಿರೋ ಪಾಪನ ಇವತ್ ಇವಳು ಹೊಟ್ಟೆಲ್ ಬೆಳಿತಿರೋ ಮಗು ಅನುಭವಿಸ್ತಿದೆ. ಇವಳಿಗೆ ಸಹಾಯ ಮಾಡ್ಬೇಕು ಅಂದ್ಕೊಂಡ್ರೆ ಆ ಪಾಪ ನಮ್ಮನ್ ಸುತ್ಕೊಳ್ಳುತ್ತಷ್ಟೇ. ಆಮೇಕಿಂದ ನಮ್ಮನೇನೆ ಹಾಳಾಗೋಯ್ತದೆ. ಅಕ್ಕ, ಏನಕ್ಕ ಮದ್ವೆ ಮನೆ ಮುಂದೆ ನಿಂತ್ಕೊಂಡು ಅಪಶಕ್ನ ಮಾತಾಡ್ತಿದ್ಯಲ್ಲ? ಮೈನಾ, ನೀನ್ ಒಳಕ್ ನಡಿ. ಮೌ, ಒಂದು ತನ್ನ ಹಾಕಿ ಕಳಿಸ್ಬಿಡಮ್ಮ. ಮೈನಾ, ಅದನ್ನೆಲ್ಲ ಊರ್ನವ್ರು ನೋಡ್ಕೋತಾರೆ. ಅದಕ್ ವ್ಯವಸ್ಥೆನೂ ಮಾಡಿಟ್ಟವ್ರೆ. ಶಾಂತಕ್ಕ, ನೀನು ಮೈನನ್ನ ಒಳಗ್ ಬರಕ್ ಕೇಳೋ, ನಾನ್ ಇವಳನ್ನು ಹೊಡಿಸ್ತೀನಿ. ನೀ ಸುಮ್ಕೆ ಒಳಗ್ ಬಾ. ಏಯ್, ಹೋಗು 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 ನೀನು. ಹೋಗು, ಹೋಗ್ತಾ ಇರೋ. ಹೋಗು ನೀನು ಇಲ್ಲಿಂದ. ಹುಡುಗಿ ಹಸು ಅಂತ ಹೇಳ್ತಿದ್ಲು. ಊರಾಚೆ ಇರ್ತಾಳಂತೆ. ನಾನೇ ಊಟ ತಗೊಂಡು ಹೋಗಿ ಕೊಟ್ಬಿಟ್ಟು ಬರ್ಬೇಕು. ಯಾರ್ ನೀನು? ಯಾರ್ ನೀನು? ಹೊಡಿತೀನಿ. ಇಲ್ಲ ಅಮ್ಮ, ಕಾಪಾಡಿ. ನಾನು ನಿಮಗೆ ನೋವು ಮಾಡೋದಕ್ಕೆ ಬಂದಿಲ್ಲ ಅಮ್ಮ. ನಾನು ಸಾಯಿಸ್ಬಿಡ್ತೀನಿ. ಬಂದಿಲ್ಲ ಅಮ್ಮ. ಹೋಗಲಿಂದ ಇರು. ಹತ್ರ ಬರಬೇಡ. ಸರಿ, ಹೊಡಿ 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 ಹೊಡಿ. ಹೋಗಲಿಂದ.
ಸುಸ್ತಾಯ್ತಾ? ನೋಡು, ನಾನು ನಿನಗೆ ನೋವು ಮಾಡಕ್ ಬಂದಿಲ್ಲ. ನೀನ್ ನನ್ನ ತಂಗಿ ಇದ್ದ ಹಾಗೆ. ಸತ್ಯವಾಗ್ಲೂ ನಾನು ನಿನಗೆ ನೋವು ಮಾಡಕ್ ಬಂದಿಲ್ಲ. ನಿನಗೋಸ್ಕರ ಊಟ ತಂದಿದ್ದೀನಿ. ನಿನ್ಗೆ ಹೊಟ್ಟೆ ಹಸು ಅಂತ ಹೇಳ್ದೆ ಅಲ್ವಾ? ಅದಕ್ಕೆ ನಿನ್ ಶರ್ಟು ಸ್ವಲ್ಪ ಅರ್ಧೋಗಿದೆ. ಅದಕ್ಕೆ ನಂದೇ ಒಂದು ಶರ್ಟ್ ತಗೊಂಡು ಬಂದಿದ್ದೀನಿ. ನೀನು ಮನೆ ಆಚೆ ಎಲೆಯಿಂದ ಊಟ ತಿನ್ಬೇಕಾದ್ರೆ ಅವ್ರು ಬೈದಿದ್ದನ್ನು ನಾನು ನೋಡಿದೆ. ನೋಡು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿನಗೆ ನೋವು ಮಾಡೋಕ್ಕಲ್ಲ ಬಂದಿರೋದು, ಊಟ ಕೊಡೋದಕ್ಕೆ ಬಂದಿರೋದು. ಇಲ್ಲ, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ. ನೀನ್ ನನ್ ಜೊತೆ ತಪ್ಪಾಗಿ ನಡ್ಕೊಳಕ್ ತಾನೇ ಬಂದಿದ್ಯಾ. ನಾನು ನಿನಗೆ ನೋವು ಮಾಡಕ್ ಬಂದಿಲ್ಲ. ನಾನು ನಿನ್ನ ಅಣ್ಣನ ಥರ, ನಿನ್ ಥರನೇ ನನಗೂ ಒಬ್ಳು ತಂಗಿ ಇದ್ದಾಳೆ. ಅವಳ ಹೆಸರೇನು ಗೊತ್ತಾ? ದೀಪಾ ಅಂತ. ನಾನು ಅವಳು ನಾಯಿಗಳ ಥರ ಕಚ್ಚಾಡ್ತಾನೆ ಇರ್ತೀವಿ.